ಜೈಲೂಟದಿಂದ ಸೊರಗಿದ ನಟ ದರ್ಶನ್ ಹೈಕೋರ್ಟ್ ಮೆಟ್ಲನ್ನ ಹತ್ತಿದ್ರು. ಇವತ್ತಾದ್ರೂ ಮನೆ ಊಟದ ಭಾಗ್ಯ ಸಿಗತ್ತಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಮನೆ ಊಟಕ್ಕಾಗಿ ಹೈಕೋರ್ಟ್ ಮೆಟ್ಲನ್ನ ಹತ್ತಿದ್ರು ದರ್ಶನ್. ಅರ್ಜಿ ಹಾಕಿದ್ರು ದರ್ಶನ್ ಪರ ವಕೀಲರು. ಸಂಜೆ 4 ಗಂಟೆಗೆ ಈಗ ದರ್ಶನ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ. 2:15 ಈಗ 4 ಗಂಟೆಗೆ ಬರುತ್ತೆ ಅಂತ ಹೇಳಲಾಗಿದೆ. ಜೈಲೂಟ ಬೇಜಾರಾಗಿ ಹೋಗಿದೆಯಂತೆ ದರ್ಶನ್ ಅವರಿಗೆ. ಸೊ ಇವತ್ತಾದರೂ ಮನೆ ಊಟದ ಭಾಗ್ಯ ಸಿಗುತ್ತಾ ಅನ್ನೋದು ದರ್ಶನ್ ನಿರೀಕ್ಷೆ. ಜೈಲಿನಲ್ಲಿ ಸಾಕಷ್ಟು ತೂಕ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಅತಿಸಾರ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ದರ್ಶನ್ ಅವರಿಗೆ ಉಂಟಾಗ್ತಾ ಇದೆಯಂತೆ. ಜೈಲಿನ ಊಟ ಸರಿ ಹೋಗ್ದೇನೆ ಜೈಲಲ್ಲಿ ಮುದ್ದೆ ಸಾರು ಅನ್ನ ಸಿಗತ್ತೆ, ಸಪ್ಪೆ ಊಟ ಇರುತ್ತೆ. ಹಾಗಾಗಿ ಊಟ ಸರಿ ಹೋಗ್ತಿಲ್ಲ ಅನ್ನೋಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಹೈಕೋರ್ಟ್ ಮೆಟ್ಲನ್ನು ಕೂಡ ಹತ್ತಿದ್ರು. ಈಗ 4 ಗಂಟೆಗೆ ಆ ಅರ್ಜಿಯ ವಿಚಾರಣೆ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ರಿಪೋರ್ಟರ್ ಧ್ರುವ ಕನೆಕ್ಟ್ ಆಗಿದ್ದಾರೆ, ನಮ್ಮ ಪ್ರತಿನಿಧಿ ಧ್ರುವ. 4 ಗಂಟೆಗೆ ಈ ಅರ್ಜಿ ವಿಚಾರಣೆ ಇರ್ತಕ್ಕಂಥದ್ದು, ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ಈ ಕ್ಷಣದಲ್ಲಿ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ದರ್ಶನ್ ಏನು ಪರಪ್ಪನ ಅಗ್ರಹಾರದ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಅವರಿಗೆ ಮನೆ ಊಟ ನೀಡಬೇಕು ಅಂತ ಹೇಳಿ ನಿನ್ನೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇದಕ್ಕೆ STP ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಇವತ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡ್ರು. ಅದಾದ ನಂತರ ಇವತ್ತು 4 ಗಂಟೆಗೆ ಇದ್ರ ಬಗ್ಗೆ ಅಂದ್ರೆ ದರ್ಶನ್ ಅವರಿಗೆ ಮನೆ ಊಟವನ್ನ ನೀಡಬೇಕಾ, ಪುಸ್ತಕವನ್ನ ನೀಡಬೇಕಾ, ಹಾಸಿಗೆ ದಿಬ್ಬನ್ನ ನೀಡಬೇಕಾ ಎನ್ನುವಂತಹ ಒಂದು ತೀರ್ಪನ್ನ ಕೂಡ ಸದ್ಯ ನೀಡ್ತಾರೆ ನ್ಯಾಯಮೂರ್ತಿಗಳು. ಆದ್ರೆ ಮುಖ್ಯವಾಗಿ ದರ್ಶನ್ ಯಾವಾಗ ಒಂದು ಈ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು, ಅದರ ಆರಂಭದಲ್ಲಿ ಅವ್ರು ಅಷ್ಟೊಂದೆಲ್ಲ ಇದಾಗಿರ್ಲಿಲ್ಲ. ಆದ್ರೆ ಈಗ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಹೀಗಾಗಿ ನಮಗೆ ಮನೆ ಊಟವನ್ನ ನೀಡಬೇಕು ಎನ್ನುವಂತ ಮನವಿಯನ್ನ ದರ್ಶನ್ ಪರ ವಕೀಲರು ಸಲ್ಲಿಸಿದ್ರು. ಆದ್ರೆ STP ಆಕ್ಷೇಪಣೆಯನ್ನ ಸಲ್ಲಿಸಿದ್ದು ಏನಂತ ಹೇಳಿದ್ರೆ, ಮುಖ್ಯವಾಗಿ ನೀವು IG ಅವರಿಗೆ ಮನವಿಯನ್ನ ಮಾಡಬೇಕು, ಅದಾದ ನಂತರ ನೀವು ರಿಟ್ ಅರ್ಜಿಯನ್ನ ಸಲ್ಲಿಸಬೇಕಿತ್ತು ಇವರು. ಆದ್ರೆ ಈಗ ಏಕಾಏಕಿಯಾಗಿ ಇವ್ರ ಆರೋಗ್ಯ ಹೇಗೆ ಹದಗೆಡಕ್ ಸಾಧ್ಯ? ಇವರು ನ್ಯಾಯಾಂಗ ಬಂಧನದಲ್ಲಿದ್ದಾಗ ಯಾವುದೇ ತರಹದ ವ್ಯತ್ಯಾಸಗಳು ಕಂಡಿರ್ಲಿಲ್ಲ. ಅದಾದ ನಂತರ ಮನೆ ಊಟವನ್ನ ಸೇವಿಸಬೇಕು ಅಂತ ಹೇಳಿದ್ರೆ ಈ ತರ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರೆ ಹೇಗೆ ಅನ್ನುವಂತ ಒಂದು ಆಕ್ಷೇಪಣೆಯನ್ನ ಕೂಡ ಸಲ್ಲಿಸಿದ್ರು. ಈಗ ಸದ್ಯ SPP ಅವರು ಬೇರೆ ಓಕೆ, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ದರ್ಶನ್ನ ಬದಲಾಯಿಸೋದಕ್ಕೆ ದೋಸ್ತಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ದಾಸನ ಮನ ಪರಿವರ್ತನೆಗೆ ತರುಣ್ ಸುಧೀರ್ ಪುಸ್ತಕ ತಂದುಕೊಟ್ಟಿದ್ದಾರೆ. ಮನ ಪರಿವರ್ತನೆ ಆಗುವಂತಹ ಪುಸ್ತಕ ಕೊಟ್ಟಿದ್ದಾರಂತೆ ತರುಣ್ ಸುಧೀರ್. ನಾನು ದರ್ಶನ್ ಅವರಿಗೆ 2 ಪುಸ್ತಕ ಕೊಟ್ಟಿದ್ದೀನಿ, ಲೈಫ್ ಜರ್ನಿ ಹಾಗೂ ಫಿಲಾಸಫಿ ಪುಸ್ತಕ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಬದಲಾವಣೆ ಆಗಬೇಕು ಅನ್ನೋ ಅರ್ಥ ಇರುವಂತಹ ಪುಸ್ತಕಗಳು ಅಂತ ಹೇಳಿದ್ದಾರೆ. ದರ್ಶನ್ ಅವರು ತಪ್ಪು ಮಾಡಿಲ್ಲ, ನ್ಯಾಯ ಸಿಗತ್ತೆ ಅಂತ ದರ್ಶನ್ ಭೇಟಿ ಬಳಿಕ ನಿರ್ದೇಶಕ ತರುಣ್ ಸುಧೀರ್ ಹೇಳಿಕೆ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು. ಏನು ಅವ್ರು ಯಾವಾಗಲೂ ನಾನು ಯಾವ ಸ್ಮೈಲಲ್ಲಿ ನೋಡಿ ರಿಯಾಕ್ಟ್ ಮಾಡ್ತಿದ್ರು, ಅದೇ ಒಂದು ಸ್ಮೈಲಲ್ಲೇ ಅದೇ ಹೇಳಿಲ್ಲ. ಅವ್ರಿಗಿಂತ ನಮಗೆ ಒಳಗೆ ವೀಕ್ ಆಗಿದ್ದೀವಿ ನಾವು ಕಂಪ್ಯಾರಿಟಿವ್ಲಿ. ಸೊ ಸರ್ ಏನಿಲ್ಲ, ಬೇಸಿಕಲಿ ಹೇಗಿದ್ದಾರೆ ಅವ್ರ ಹೆಲ್ತು, ಅದ್ರ ಬಗ್ಗೆನೇ ಚರ್ಚೆ ಆಗಿದ್ದು. ಏನಿಲ್ಲ ಮಗನೇ, ಆರಾಮಾಗಿದ್ದೀನಿ, ಸ್ವಲ್ಪ ಜ್ವರ ಇತ್ತು, ಇವಾಗ ಬೆಟರ್ ಆಗ್ತಾ ಇದ್ದೀನಿ, ನಾನು ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳಿದ್ರು. ಸೊ ಅಷ್ಟೇ, ಬೇಸಿಕಲಿ ಅದ್ರ ಬಗ್ಗೆನೇ ಮಾತಾಡಿದೆ ಹೊರ್ತು ಇನ್ನೇನು ಬೇರೆ ಆ ಥರ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯನೇ. ಸೊ ಅದು ನನ್ನ ಮನಸ್ಸಲ್ಲಿ ತೊಳಲಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೋ, ನಾನು ಬರ್ತೀನಿ, ನೀನು ಆರಾಮಾಗಿರು ಅನ್ನೋ ಥರನೇ ಅವ್ರಿಗೂ ಒಂದು ನಂಬಿಕೆ ಇದೆ. ಇದೇ ನಾವು ಹೇಳಿದ್ವಲ್ಲ ಸರ್, ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ. ಸೊ ಹಾಗೆ ಆಗಲಿ ಅಂತಲೇ ಪ್ರೇ ಮಾಡ್ತೀವಿ. ಇಲ್ಲ ಸರ್, ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ, ಸೊ ಆ ವಿಸಿಟಲ್ಲೇ ನಾವು ಅಲ್ಲ ತಮ್ಮ ಮದುವೆಗೆ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಅದ್ರದ್ದು ಸರ್, ಅದು ನನಗೆ ಗೊತ್ತಿಲ್ಲ, ಅದನ್ನು ಐಡಿಯಾ ಇಲ್ಲ. ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೇನೋ ನಂಬಿಕೆ ಇದೆ ಸರ್. ನಾನು ಆ ಡೇಟ್ ಮುಂಚೆ ಬರ್ತಾರೆ ಸರ್. ಇಲ್ಲೆಲ್ಲ ಏನು ತೊಗೊಂಡೋಕೆ ಬಿಡಲ್ವಲ್ಲ ಸರ್, ನಾವು ಕೈಲಿ ಏನು ಆ ಥರದ್ದು ಏನಿಲ್ಲ. ಹೌದು ಸರ್. ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ಬೋದು? ಇಲ್ಲ ಸರ್, ಏನು ಜನರಲ್ಲಾಗಿ ಹೆಂಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನು ಅನ್ನೋದಷ್ಟೇ ಬಿಟ್ಟರೆ, ಬೇಸಿಕಲಿ ಆ ಹೆಲ್ತು ಅವ್ರಿಗೆ ಆರಾಮಾಗಿರಿ, ಅದೇ ಮಾತುಕತೆ. ಅತ್ತ ಪವಿತ್ರ ಗೌಡ ಅವರ ತಾಯಿ ಬಂದು ಪವಿತ್ರ ಗೌಡ ಅವ್ರನ್ನ ಭೇಟಿಯಾಗಿದ್ದಾರೆ ಹಾಗೂ ಪವಿತ್ರ ಗೌಡ ಅವರ ಮಗಳನ್ನ ಕೂಡ ಕರ್ಕೊಂಡ್ಬಂದು ಭೇಟಿ ಮಾಡಿಸಿದ್ದಾರೆ. ತಾಯಿ ಭೇಟಿ ಬಳಿಕ ಪವಿತ್ರ ಗೌಡ ಅವರ ಮಗಳ ಮುಖದಲ್ಲಿ ನಗು ಇತ್ತು. ಒಂದೇ ವಾರದಲ್ಲಿ 2ನೇ ಬಾರಿಗೆ ತಾಯಿ ಶೋಭಾ ಅವರು ಪವಿತ್ರ ಗೌಡ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸಹೋದರ ಕೂಡ ಬಂದಿದ್ರು, ಪವಿತ್ರ ಗೌಡ ಅವರ ಸಹೋದರ ಕೂಡ ಬಂದು ಭೇಟಿ ಮಾಡಿದ್ದಾರೆ. ತಾಯಿ ಜೊತೆಗೆ ಪವಿತ್ರ ಗೌಡ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ.
ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸದನದಲ್ಲಿ ಹಗರಣಗಳ ಗದ್ದಲ ಕೋಲಾಹಲ ನಡೀತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಭ್ರಷ್ಟಾಚಾರ ಪಿತಾಮಹ ಯಾರು ಅನ್ನೋದರ ಕುರಿತಾಗಿ ಸಮರ ನಡೀತಾ ಇದೆ. ಭ್ರಷ್ಟಾಚಾರದ ಪಿತಾಮಹರೇ ಬಿಜೆಪಿಯವರು ಅಂತ ಕೇಸರಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ಯುದ್ಧ ನಡೆಸಿದ್ದಾರೆ. ಬಿಜೆಪಿಗೆ ಹಗರಣಗಳನ್ನ ಬಿಚ್ಚಿಡ್ತಾರೆ ಅನ್ನೋ ಭಯ ಅಂತ ಹೇಳಿದ್ದಾರೆ. ಏನು ಇನ್ಸ್ಟ್ರಕ್ಷನ್ ಇದೆ, ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ, ಇವರು ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ, ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರು ಕೇಳಬೇಕಾಗಿ ಕರಪ್ಷನ್ ವಿರುದ್ಧ ಹೋರಾಟ ಮುಂದುವರಿತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಅವರ ಕಾಲದಲ್ಲಾದಂತ ಕಳ್ಳತನ, ಲೂಟಿ, ಭ್ರಷ್ಟಾಚಾರ ಅದನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಆಮೇಲೆ ಯಾವತ್ತೂ ಕೂಡ ಈಗ ಇಡಿ ಅವರು ಹಿಂದೆ ಎಲ್ಲ ಬರಲಿಲ್ಲ, ಇಡಿ ಅವರು ಹಿಂದೆ ಎಲ್ಲ ಬರಲಿಲ್ಲ, ಈಗ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ನಮ್ಮ ಮಿನಿಸ್ಟ್ರಿಗಳು ಹೇಳಿದ್ರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿ ಅಂತ ಹೇಳದ ಇದನ್ನ ಇದು ಕಾನೂನು ರೀತಿ ಮಾಡ್ತಕ್ಕಂಥ ತನಿಖೆನ ಕಾನೂನು ರೀತಿ ಮಾಡಲಿ. ವಿ ಆರ್ ನಾಟ್ ಅಫ್ರೇಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ. ಮಾನ್ಯ ಅಧ್ಯಕ್ಷರೇ, ಇಷ್ಟನ್ನ ನಾನು ಲಿಖಿತವಾಗಿ ಹೇಳಿ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.